ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಏನೆಲ್ಲ ಮಾಡಿಲ್ಲ. 8,000 ಜನ ಶಿರಾದಲ್ಲಿ ನಿನ್ನ ಭಾಷಣ ಕೇಳೋದಿಕ್ಕೆ ಕಾಯ್ತಿದ್ರೆ ನೀನಿಲ್ಲಿ ಒಂದು ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತು. ಹುಡುಗಿನ? ಅವಳು ಬರೀ ಹುಡುಗಿ ಅಲ್ಲ, ನನ್ನ 20 ವರ್ಷದ ಪ್ರತೀಕಾರ. ನಾನು ಇದಕ್ಕೆ ಅಂತ 20 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಇನ್ನು ಎಲೆಕ್ಷನ್ 5 ವರ್ಷಕ್ಕೆ ಮತ್ತೆ ಬರುತ್ತೆ. ಸರಿಯಪ್ಪ, ಅವಳೆಲ್ಲೇ ಇದ್ರು ನಾನ್ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅಪ್ಪನ ಹಠದಿಂದ ಈ ಎಲೆಕ್ಷನ್ ತೊಂದರೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ನಡೆದಿದ್ದು ಯಾವುದು ಅಮ್ಮಂಗೆ ಗೊತ್ತಾಗಬಾರ್ದು. ಗೊತ್ತಾದರೆ ನಿನ್ನ ಮನೆ ಒಳಗೆ ಸೇರಿಸಲ್ಲ. ಯಾಕೆ ಅಂತ ಕೇಳ್ಬೇಡ. ನೀನು ನನ್ನ ಹತ್ರ ಕೆಲಸ ಕೇಳ್ಕೊಂಬಂದಿದ್ಯಾ, ನಾನು ನಿನ್ನಲ್ಲಿ ಕರ್ಕೊಂಬಂದಿದ್ದೀನಿ. ಅರ್ಥ ಆಯ್ತಲ್ಲ? ಕೇಳಿದ್ದಕ್ಕೆಲ್ಲ ಹೀಗೆ ತಲೆ ಆಡಿಸ್ಬೇಕು. ಇನ್ನೊಂದು ವಿಷಯ, ಈ ಮನೇಲಿ ನಮ್ಮ ಚಿಕ್ಕಪ್ಪನ ಮಕ್ಕಳಿಬ್ರು ಕೋತಿಗಳಿದ್ದಾರೆ. ಅವ್ರ ಹತ್ರ ಒಂಚೂರು ಹುಷಾರು. ಏನಮ್ಮ ನಿನ್ನ ಹೆಸರು? ನಿತ್ಯ. ಮುಂಚೆ ಎಲ್ಲರೂ ಕೆಲಸ ಮಾಡಿದ್ಯಾ? ಮನೆ ಕೆಲಸ ಎಲ್ಲ ಮಾಡಕ್ ಬರತ್ತೆ ತಾನೆ? ಅಡಿಗೆ ರುಚಿಯಾಗಿ ಮಾಡಕ್ ಬರತ್ತಾ? ಬಟ್ಟೆ ಒಗೆದು ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಸಾರಿಸಿ ನೀಟಾಗಿಡ್ಬೇಕು. ಬೆಳಗ್ಗೆ ಬೇಗ ಎದ್ದು ಹೊಸಲ್ಗೆ ನೀರ್ ಹಾಕಿ ರಂಗೋಲೆ ಇಡ್ಬೇಕು. ಗಾಜಿನ ಸಾಮಾನೆಲ್ಲ ಬೀಳ್ಸಿ ಒಡೆದಾಕ್ಬೇಕು. ಅಗಸ್ತ್ಯ ಕರ್ಕೊಂಡ್ ಬಂದಿದ್ದಾನೆ. ಬೇಡ ಅನ್ನಕ್ಕೆ ನನಗ್ ಮನಸ್ಸಾಗ್ತಿಲ್ಲ. ಸರಿ, ಇಲ್ಲೇ ಕೆಲಸ ಮಾಡ್ಕೊಂಡಿರು. ಇರಮ್ಮ, ಇನ್ನು ಸಂಬಳನೇ ತೀರ್ಮಾನ ಆಗಿಲ್ಲ. ಎಷ್ಟಮ್ಮ ಕೊಡ್ಬೇಕು ನಿನಗೆ? 1 ಲಕ್ಷ ಕೊಟ್ರೆ ಸಾಕು. 1,000? ಹುಷಾರಾಗೇಳಮ್ಮ, ಕೆಲವ್ರ ಹಾರ್ಟು ವೀಕ್ ಆಗಿರುತ್ತೆ. ಸರಿ, ಒಳಗ್ ಬಂದ್ ಮಲ್ಕೋ, ಬೆಳಗ್ಗೆ ಮಾತಾಡೋಣ. ಮಲ್ಲ, ಇದರಲ್ಲೇನೋ ಇದೆ. ಆ ಹುಡುಗಿ ಮೇಲೊಂದು ಕಣ್ಣಿಟ್ಟಿರೋ. ನೀನ್ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಅಂದಲ್ಲ, ಯಾವ ಊರಲ್ಲಿ? ಸಿಡ್ನಿ ಪುರ. ತ್ಯಾಮ್ಗೋಡ್ ಪಕ್ಕ ಇದೆಯಲ್ವಾ? ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಅಲ್ವಾ? ಇದ್ರ ಮುಂಚೆ ಯಾವತ್ತೂ ಕೆಲಸ ಮಾಡಿಲ್ಲ. ನನ್ಗೆ ಯಾವ ಕೆಲಸನೂ ಮಾಡೋಕ್ಕೆ ಬರಲ್ಲ. ಕೆಲಸ ಕಲಿತೀನಿ, ನಿಮಗೆ ತೊಂದರೆ ಆಗಲ್ಲ ಅನ್ನೋದಾದರೆ ನನಗೆ ಹೇಳ್ಕೊಡ್ತೀರಾ? ಬಾಳೆ ಗಿಡದಲ್ಲಿ ಕುಂಬಳಕಾಯಿ ಬಿಟ್ಟಿದೆ ಕಣೋ, ಬಾ ತೋರಿಸ್ತೀನಿ. ಹೌದಾ? ಸೋರೆಕಾಯಿ ಎಷ್ಟು? ಹೌದೌದು. ಸ್ಟೋರ್ ರೂಮ್ಗೆ ಹೋಗಿ 1-2 ಹೀರೆಕಾಯಿ ತಗೊಂಬಾ. ಹೀರೆಕಾಯಿ? ಹಾ, ಪಲ್ಯ ಮಾಡ್ಬೇಕು. ಬೇಗ ಹೋಗು.
ಕೇಳಿದ್ರು. ಸ್ಟೋರ್ ರೂಮ್ನಲ್ಲಿದೆ. ನಿನಗೆ ಇರಕ್ಕೆ ಅಂದ್ರೆ ಏನೊಂದು ಗೊತ್ತಿಲ್ಲ ಅಲ್ಲ? ಅದೇನು? ಶುಂಠಿ, ಅದು ಬದನೆಕಾಯಿ, ಇದು ಬೀನ್ಸು, ಸೊಪ್ಪು, ಈರುಳ್ಳಿ, ಆಲೂಗೆಡ್ಡೆ, ಹೂಕೋಸು, ಕುಂಬಳಕಾಯಿ, ತೊಂಡೆಕಾಯಿ, ಜೋಳ, ಟೊಮ್ಯಾಟೊ. ಟೊಮ್ಯಾಟೊ ನಂಗೆ ಚೆನ್ನಾಗಿ ಗೊತ್ತು. ಪಿಜ್ಜಾ ಮೇಲೆ ಹಾಕಿರ್ತಾರಲ್ವಾ, ನಂಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್. ಆಶೆ, ಎಷ್ಟೊತ್ತು ಮಾಡ್ತೀಯ? ಒಗ್ಗರಣೆ ಸೀದೋಗ್ತಾ ಇದೆ. ಜಸ್ಟ್ ಮಿಸ್. ಚಿಟ್ ಮ್ಯಾನ್. ಆಶೆ, ಸಾಸಿವೆ, ಮೆಣಸು, ಮೆಂತ್ಯ, ಜೀರಿಗೆ ಹುರಿದು ಪುಡಿ ಮಾಡು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೆಟೊ ಜಾಸ್ತಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಕಡಿಮೆ ಹಾಕಿ ಬೇಗ ರೆಡಿ ಮಾಡು. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನನ್ನ? ಇದನ್ನೆಲ್ಲ ಹಾಕಿ ಇನ್ನೇನ್ ಮಾಡ್ತಾರೆ? ತಿಳಿ ಸಾರು. ಎಕ್ಸ್ಕ್ಯೂಸ್ ಮೀ, ನಂಗೆ ತಿಳಿ ಸಾರು ಮಾಡೋದು ಹೇಳ್ಕೊಡ್ತೀರಾ? ಏನ್ ಮಾಡ್ತಾ ಇದೀಯ ನೀನಿಲ್ಲಿ? ಹಾ, ನೀನಿಲ್ಲಿಗೆ ಟೊಮ್ಯಾಟೊ, ಕೊತ್ತಿಮೀರಿ ಸೊಪ್ಪು, ಮೂಲಂಗಿ ಸಾರು, ಹೀರೆಕಾಯಿ ಪಲ್ಯ, ರಾಗಿ ಮುದ್ದೆ, ಅನ್ನ. ಇದೇನಿದು ಘಮ ಘಮ ಅಂತ ವಾಸನೆ ಬರ್ತಿದೆಯಲ್ಲ? ಮಲ್ಲ, ಏನು ಇದು? ತಿಳಿ ಸಾರು. ಸೀನಾ, ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬಿಟ್ಟು ತಿಳಿ ಸಾರು ತಗೊಂಬ. ತಿಳಿ ಸಾರು ಚೆನ್ನಾಗಿದೆ ಅಲ್ಲ? ನಮ್ಮ ಮಿಲ್ಟ್ರಿ ಹೋಟ್ಲಲ್ಲಿ ಫೇಮಸ್. ಕುತ್ಕೋ. ನಾನು ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಗೊತ್ತಿದ್ದೆ ಬಂದಿರೋದು. ನೀನ್ ಯಾಕೆ ಬಂದಿದ್ಯಾ ಅಂತ ನಮಗೆ ಗೊತ್ತು. ಇನ್ನು ಉಸಿರಲ್ಲಿರೋ ಭಯ ಕೇಳಿಸ್ಕೊಂಡು ನನಗೆ ತುಂಬಾ ತೃಪ್ತಿ ಆಗ್ತಾ ಇದೆ. 20 ವರ್ಷಗಳಲ್ಲಿ ಇವತ್ತೇ ಮೊದಲನೇ ಸಾರಿ ನನಗೆ ಒಳ್ಳೆ ನಿದ್ದೆ ಬರುತ್ತೆ. ಸಾಯೋಣ ಅಂತ ನೀನೇ ಹತ್ರ ಬಂದಿದೀಯ. ಆಗಿದ್ದಾಗ ನಿನ್ನ ಪ್ರಾಣ ತೆಗೆದ್ರಲ್ಲಿ ನನಗೇನು ತೃಪ್ತಿ ಇಲ್ಲ. ನಿನ್ನ ಪ್ರಾಣಕ್ಕೆ ಹೆದರದೆ ನನ್ನ ಮಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿವರೆಗೂ ಬಂದಿದೀಯಾ ಅಂದ್ರೆ ಅವಳ ಸಾವೇ ನನ್ನ ಪ್ರತೀಕಾರದ ಮುಕ್ತಾಯ. ಎಲ್ಲಿಂದಲೋ ತಂದ್ಬಿಡೋದಲ್ಲ, ಮಾರ್ಕೆಟ್ಗೆ ಹೋಗಿ ತರಕಾರಿ ತಿಮ್ಮನ ಅಂಗಡಿಯಿಂದಲೇ ತರಬೇಕು. ಗೊತ್ತಾಯ್ತಲ್ಲ? ಜನಸಂಖ್ಯೆ ಜಾಸ್ತಿ ಆಗಿ ಜನರೆಲ್ಲ ಬಸ್ಸು ಟ್ರೈನಲ್ಲಿ ಜಾಗ ಸಾಲದ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರೆ ನೀನ್ 3ನೇ ದುಡ್ಸಿದೆ ಅಂತ ಹೇಳ್ಕೊಂಡು ಹ್ಯಾಪಿ ಸ್ವೀಟ್ ಹಚ್ತಾ ಇದ್ದೇನೋ ಪಾಪಿ. ಜೊತೆಗೆ ಇನ್ನೊಂದು ಉಡ್ಸಿ ಬೊಂಬ್ ಕಟ್ಸ್ಬಿಡ. ನಿನಗೆ ಜಲ ಮಲ ಎಲ್ಲ ಕಟ್ಕೊಂಡು ಇಸ್ಬ್ರೋಗ ಬಂದು ಮೈಯೆಲ್ಲ ಕಚ್ಚಿ ಹತ್ತಿ ಕೆರೆದು ರಕ್ತ ಕೀವು ಅಟ್ಟ ಟೈಮ್ ಪಾಸ್ ಆಗ್ತಾ ನೀನ್ ನಡಬಿದಿಲ್ ಬಿದ್ದಿರುವಾಗ ನಿನ್ ಹಣ ತಕ್ಕಾಗ್ತಾರಲೇ. ನಿನ್ ಮಗ ನಿಂತರ ಇದ್ದಾನ? ನಿಂತರ ಇದ್ರೆ ನಂತರ ಇರ್ತಾನೇನಾ? ಎಂಟಿನ ಜೆರಾಕ್ಸ್ ಮಿಷಿನ್ ಮಾಡ್ಕೊಂಬಿಟ್ಟವ್ರೆ. ಅಯ್ಯೋ ಶುರುವಾಯ್ತಿನ್ ಗೋಳು. ಅಯ್ಯೋ ನಿನ್ ಮನೆ ಕಾಯೋಗ. ಊಟ ಮಾಡಿ 3 ದಿನ ಆಯ್ತಣ್ಣ. ಏನಾದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ. ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಮಗ ನನ್ನ ಮಗ ಡ್ಯಾಡಿ ನನ್ನ ಮಗ ತಂದು ಆಡ್ಕಾಸ್ಪಿ ಅಂಡಾಳಿ ನನ್ನ ಮಕ್ಕಳು ತಂದು. ಈ ನಡುವೆ ನೀನ್ ನನ್ ಕಾಲೇ ಎತ್ತಲ್ಲ ಕಣೋ. ಎಷ್ಟೆಲ್ಲ ಫೋನ್ ಮಾಡಿದ್ರು ನೀನ್ ನನ್ ಕಾಲೇ ಎತ್ತಲ್ಲಪ್ಪ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮುದ್ಗೆ, ನನ್ ಬದನೆಕಾಯಲ್ಲಿ ಹುಳ ಐತೆ ಅಂದ್ಬಿಟ್ಟು ಮಾರ್ಕೆಟ್ ಎಲ್ಲ ಡಂಗುರ ಸರ್ಕೊಂಡ್ ಬರ್ತಾ ಇದ್ಯಾ? ಬದನೆಕಾಯಲ್ಲಿ ಹುಳ ಇಲ್ದಿರ ಉಂಗ್ರಾಳ ಇರುತ್ತೆ. ಕಾರ್ಪೊರೇಷನ್ ಕಟ್ಟಿರೋ ಹಳೆ ಬಿಲ್ಡಿಂಗ್ ತರ ಇವತ್ತು ನಾಳೆ ಬಿದ್ದಾಗಿದ್ಯಾ? ಇಲ್ಲಿ ಬಂದ್ ಬಿಟ್ಟಿಗೆ ಬಂದಿದ್ಯಾ? ಇನ್ನೊಂದ್ಸರಿ ಮಾರ್ಕೆಟ್ ಅಲ್ಲಿ ಕಣ್ಣು ಕಾಣಿಸ್ಕೊಂಡ್ರೆ
ತರಕಾರಿ ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ, ಮಾರ್ಕೆಟ್ಗೆ ಬಂದು ಎಣ್ಣೆ ಕೇಳ. ಸೊಪ್ಪು ಚೆನ್ನಾಗಿರೋದಿದೆಯಾ? ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು. ತಗೊಂಡಾಗ ಟೊಮ್ಯಾಟೊ ಇನ್ನು ಕೆಂಪಗಿರೋದಿಲ್ವಾ? ಕೂಡ ಪೇಂಟ್ ಹೊಡೆದು ಕೊಡ್ತೀನಿ. ಸೌತೆಕಾಯಿ ಇನ್ನು ದೊಡ್ಡದಿರೋದಿಲ್ವಾ? ತೊಂಡೆಕಾಯಿ ಕೆಳಗಡೆ ಇಡು. ಒಂಚೂರು ಕಮ್ಮಿ ಮಾಡ್ಕೋತೀರಾ? ನಮ್ಮ ಮಾವನ ಮಗಳು ನೀನು, ಬಂದು ಪುಕ್ಸಾಟ ಎತ್ಕೊಂಡೋಗ್ಬಿಡು. ತೂಕ ಸರಿಯಾಗಿ ಮಾಡಿದೀರಾ? ಅಂದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ ಸಂದೇಹ ಪಟ್ಬಿಟ್ಟ. ಬಂದ್ಬಿಡು. ಊಟ ಏನ್ ಕಳಿಸ್ಲೆ? ಸಗಣಿ ಕಳ್ಸು. ಅಸಾದ ಎಮ್ಮೆದು ಎರಡು ಟೇಸ್ಟ್ ಮಾಡ್ಬಿಟ್ಟು ನಿನ್ಗೆ ಯಾವ್ದು ಚೆನ್ನಾಗಿರ್ತದೋ ಅದನ್ನ ಕಳ್ಸ ಚಿನ್ನ.